Namaskara, what's up, and welcome to Meter Talkies, the one stop for all your latest Kannada movie related stuff, presented to you by One and Off. ಸೊ ಆನ್ ಸಂಡೇ ಶಿವಣ್ಣ ಅವ್ರ ಬರ್ಡೇ ಪ್ರಯುಕ್ತ ಎ ಹರ್ಷ ಅವರ ನಿರ್ದೇಶನದ ಬಜರಂಗಿ 2 ನ ಟೀಸರ್ ರಿಲೀಸ್ ಆಗಿದೆ. ಟೀಸರ್ ಬ್ರೇಕ್ ಡೌನ್, ಆಮೇಲೆ ಟೀಸರ್ ಅಲ್ಲಿ ಇಸ್ ಈಸ್ಟರ್ ಎಗ್ಸ್ ಆರ್ ವಾಟ್ ಎವರ್ ವಿ ಫೆಲ್ಟ್ ದಟ್ ಇಸ್ ಸಮಥಿಂಗ್ ದಟ್ ಇಸ್ ವರ್ತ್ ಟಾಕಿಂಗ್ ಅಬೌಟ್. ಸೊ ಸ್ಟ್ರೇಟ್ ಔಟ್ ಆಫ್ ದ ಬ್ಯಾಕ್ ದ ಫಸ್ಟ್ ಥಿಂಗ್ ನಂಗೆ ತಲೆಗೆ ಬಂದಿದೆ ಅಂದ್ರೆ ಇಸ್ ದಿಸ್ ಅ ಸೀಕ್ವೆಲ್ ಟು ಬಜರಂಗಿ 1 which was released in 2013, and is this happening in the same era or is this a prequel anta? Karna, what do you think? I'm not sure about sequel ಅಥವಾ prequel ಅಂತ, ಬಟ್ ಕ್ಯಾರೆಕ್ಟರ್ಸ್ ಆಗ್ಲಿ ಜನರಲಿ ಬೇಸ್ಡ್ ಆನ್ ಅದೇ ಟೈಮ್ ಝೋನ್ ಹೋಗುತ್ತೆ ಅನ್ಸುತ್ತೆ. ಅಂದ್ರೆ ಪಾಸ್ಟ್ ಗೋಯಿಂಗ್ ಇನ್ ಟು ದ ಪಾಸ್ಟ್, ಹ್ಯೂಮನ್ ಸ್ಲೇವರಿ ಆಗಿರ್ಬೋದು, ಟ್ರಾಫಿಕಿಂಗ್ ಆಗಿರ್ಬೋದು. ಐ ಥಿಂಕ್ ಜನರಲಿ ಅದೇ ಇದಕ್ಕೆ ಕಾನ್ಸೆಪ್ಟ್ ನ ರೆಫರ್ ಮಾಡಿದ್ದಾರೆ. ಬಟ್ ಸೀಕ್ವೆಲ್ ಪ್ರೀಕ್ವೆಲ್ ಆಗ್ಲಿ ಹಂಗೆ ಟೀಸರ್ ಅಟ್ಲೀಸ್ಟ್ ನಂಗೆ ಏನೋ ಸಿಕ್ಕಿಲ್ಲ. So as you told, one point I remember us talking is the lighting. As you told, the lighting, it has the same tone as your Gajakesari ಆಗಿರ್ಬೋದು or your KGF ಆಗಿರ್ಬೋದು or your ಅವನಿಶಿ ಮನ್ನಾರಾಯಣ ಆಗಿರ್ಬೋದು. So Bajrangi 2 ಆದ್ಮೇಲೆ is this a formula that all the directors in Karnataka are going to go behind because ಈ ತರ ಮಾಡಿದ್ರೆ ಪೀರಿಯಡ್ ಫಿಲಂ ಮಾಡಿದ್ರೆ ವರ್ಕ್ ಆಗುತ್ತೆ ಅಂತ? What do you think? ಐ ಥಿಂಕ್ ಡೆಫಿನೆಟ್ಲಿ ಪೀರಿಯಡ್ ಫಿಲಮ್ಸ್ ಅಂದ್ರೆ ಐ ಥಿಂಕ್ ಈ ಲೈಟಿಂಗ್ ಸೆಟ್ ಆಗಿದೆ. KGF ಆಗ್ಲಿ, ಪಾರ್ಟ್ ಆಫ್ ಬಾಹುಬಲಿ ಆಲ್ಸೋ ಪೀರಿಯಡ್ ತೋರ್ಸಾಗಲ್ಲ ಈ ಲೈಟಿಂಗ್ ಬಂದಿದೆ. ಸೊ KGF ಅದೇ ಫಾಲೋ ಮಾಡಿದ್ದಾರೆ, ಏಸನ್ ಫಾಲೋ ಮಾಡಿದ್ದಾರೆ, ತುಂಬಾ ಚೆನ್ನಾಗಿ ವರ್ಕ್ ಆಗ್ತಿದೆ. ಬಟ್ ಅಗೇನ್ ಯು ಶುಡ್ ನಾಟ್ ಓವರ್ ಯೂಸ್ ಇಟ್. I want to talk about is the opening. The opening gave me the same vibes as Sacred Games. Even the tantric circle ಆಗಿರ್ಬೋದು or the little background music. I think the first time I've actually loved Arjun Janya background music. Arjun Janya is known for his music ಅಲ್ವಾ. ಅವನು ಸಾಂಗ್ಸ್ BGM ಆಗ್ಲಿ ಅಥವಾ ಟೆಕ್ನಿಕಲಿ ಮ್ಯೂಸಿಕಲ್ ಅಷ್ಟು ಸ್ಟ್ರಾಂಗ್ ಇಲ್ಲ ಆಸ್ ಫಾರ್ ಆಸ್ ವಿ ಹವ್ ಸೀನ್. ಬಟ್ ಒಂದು ಸಾಂಗ್ಸ್ ಆಗಿರ್ಬೋದು, he has given ಮ್ಯಾಕ್ಸಿಮಮ್ ಇಟ್ಸ್ ಕರೆಂಟ್ ಜನರೇಷನ್ ಕೊಟ್ಟಿರೋದ ಅರ್ಜುನ್ ಜನ್ಯ, ನೋ ಡೌಟ್ ಅಬೌಟ್. ಹರಿಕೃಷ್ಣನ ಅಷ್ಟು ಕೊಟ್ಟಿಲ್ಲ, ಅವ್ನು ಕೊಟ್ಟಿರೋ ಇಟ್ಸ್. ಬಟ್ ಅಗೇನ್ ಲೈಟ್ಸ್ ಆಫ್ ಆಶೀಶ್ ಲೋಕನಾಥ್ ಆಗಿರ್ಬೋದು ಅಥವಾ ಇನ್ನ ಕೆಲವು ಹೊಸ ಮ್ಯೂಸಿಕ್ ಡೈರೆಕ್ಟರ್ಸ್ ಅಲ್ಲಿ ಇಸ್ ಬಿನ್ ಓವರ್ ಶ್ಯಾಡೋಡ್. ಸೊ ಟೆಕ್ನಿಕಲ್ ಟರ್ಮ್ಸ್ ಬಂದ್ರೆ ಸಿನಿಮಾಟೋಗ್ರಫಿ, ಮೇಕಿಂಗ್, ಪ್ರೊಡಕ್ಷನ್ ವ್ಯಾಲ್ಯೂ ಮತ್ತೆ ಸೆಟ್ ಡಿಸೈನ್ಸ್, ಕಾಸ್ಟ್ಯೂಮ್ಸ್, ಪ್ರತಿಯೊಂದು ಡೀಟೇಲಿಂಗ್ ಎಲ್ಲ ಚೆನ್ನಾಗಿದೆ. I think they have taken inspiration from the West. I remember us talking it gives the same vibe as Mad Max Fury Road ಆಗಿರ್ಬೋದು. It gives the same vibe as 300 ಆಗಿರ್ಬೋದು. So I think we can expect some solid action sequence also. Talking about the elephant in the room, Shivraj Kumar hairstyle it's actually good. It looks good. I think Villainally it was not that successful, but Villain was a good movie, but it was not that successful. The hairstyle I'm talking about. But this one, going with the beard or with his typical eyeball look, the blue eyeball look, hairstyle ಸಿಕ್ಕಾಪಟ್ಟೆ ಮಸ್ತಾಗಿ ವರ್ಕ್ ಆಗಿದೆ. ಅಗೇನ್ ನಾನು ಇನ್ನೊಂದು ಪಾಯಿಂಟ್ ಮಾಡ್ಬೇಕು ಅಂದ್ರೆ ಲೋಕೇಶ್ ಅವರು, ಐ ಥಿಂಕ್ ವಿಲನ್ಸ್ ಅಲ್ಲಿ ಐ ಥಿಂಕ್ ನನ್ಗೆ ಐ ವಿಲ್ ರೇಟ್ ಹಿಮ್ ಆಸ್ ಕ್ಲೋಸ್ ಆಸ್ ಧನಂಜಯ್. ಈಗ ಅನ್ಪಾಪ್ಯುಲರ್ ಒಪಿನಿಯನ್ ಇರ್ಬೋದು, ಬಟ್ ವಾಟ್ ಎವರ್ ಹಿ ಹಸ್ ಡನ್ ಅಂಟಿಲ್ ನೌ ಇಟ್ ಹಸ್ ಬಿನ್ ವೆರಿ ಗುಡ್. ಆನ್ ಫಿಲಮ್ ಚಾಯ್ಸ್ ಆಗಿರ್ಬೋದು ಅಥವಾ ನೆಗೆಟಿವ್ ಶೇಡ್ಸ್ ಆಗಿರ್ಬೋದು, ತುಂಬಾ ಚೆನ್ನಾಗಿ ಒನ್ ಆಫ್ ದ ಫೇವರೇಟ್ಸ್. The next thing I wanted to talk about is Shruti. I loved Shruti's look. Shruti gives me the same vibe as Ramya Krishna in Bahubali. The bottu ಆಗಿರ್ಬೋದು or with the, I think she's portraying a negative shade, but it's good to see Shruti, a veteran actor, in that position. Also Bhavna is as beautiful as she ever is. I don't know if you have noticed, but ಸ್ಟಾರ್ಟ್ ಆಗಿದ ತಕ್ಷಣ ಮೆಡಿಸಿನ್ ಬಗ್ಗೆ ಬರುತ್ತೆ, ವ್ಯಾಕ್ಸಿನ್ ಬಗ್ಗೆ ಬರುತ್ತೆ ಅಂತ. So related to your current situation ತರ ಇದೆ. I think that was the strongest point. Teaser release ಮಾಡಿದಾಗ it was their subtle motive that this will get little viral because of all the the relatability that the teaser contains. Andre it might be a marketing stunt, but it has worked properly. I think we can, if it's releasing this year, I think we can expect it as one of the biggest hits in Kannada film. ಸೀಕ್ವೆಲ್ಸ್ ಅಲ್ಲಿ ಅದೇ ಪ್ರಾಬ್ಲಮ್ ಆಗೋದು. ಒಂದು ಫಸ್ಟ್ ಮೂವಿ ಹಿಟ್ ಆಗಿದ್ರೆ ಸೆಕೆಂಡ್ ಮೂವಿ ತುಂಬಾ ಅಂದ್ರೆ ಕ್ಯೂರಿಯಾಸಿಟಿ ಇರುತ್ತೆ ಅಥವಾ ಪಾಪ್ಯುಲಾರಿಟಿ ಇರುತ್ತೆ. ಬಟ್ ಇಲ್ಲಿವರೆಗೂ ನಮ್ಗೆ ಎಲ್ಲ ಡಿಸಪಾಯಿಂಟ್ಮೆಂಟ್ ಆಗಿದೆ. ಇದುವರೆಗೂ ತರ ಯಾವ್ದು ಬಂದಿಲ್ಲ. Exactly. So sequels are a little game for Kannada industry, but I hope Bajrangi 2 marks the success. I think we can have a quick wrap up with respect to whatever we've been speaking. DOP was awesome. Background music was amazing. The costumes were amazing. Casting ಮತ್ತೆ ಪೀರಿಯಡ್ ಡ್ರಾಮಾ ಫಿಲಮ್ ವೆರಿ ಎವಿಡೆಂಟ್ ಆಗಿದೆ, ಪೀರಿಯಡ್ ಫಿಲಮ್ಸ್ ಅಂತ.
ಸೀಕ್ವೆಲ್ ತರ ಇಲ್ಲ, ಬಟ್ ಅಗೇನ್ ಇಟ್ ಇಸ್ ಬೇಸ್ಡ್ ಆನ್ ಬಜರಂಗಿ ಅಂತಾನೆ ಗೊತ್ತಾಗುತ್ತೆ. ಇಟ್ಸ್ ಬೇಸ್ಡ್ ಆನ್ ಬಜರಂಗಿ ಅಂತ. I think they are going to keep the story simple but make it rich. That is what I expect, and that is what will deliver. Wrapping this up, thank you for watching Meter Talkies. Please make sure to like, subscribe and share this video with your friends. And ನಿಮ್ಗೆ ಅನ್ಸ್ತು ಟೀಸರ್ ಬಗ್ಗೆ ಆಗಿರ್ಲಿ ಅಥವಾ ಈ ವಿಡಿಯೋ ಬಗ್ಗೆ ಆಗಿರ್ಲಿ ಏನೇ ಕಮೆಂಟ್ಸ್ ಇದ್ರು ಪ್ಲೀಸ್ ಕಮೆಂಟ್ಸ್ ಅಲ್ಲಿ ಹಾಕಿ. And thank you for watching. Bye. This is